ಎಸ್, ಈಗ ಡೀಟೇಲ್ ಸಿಗ್ತಾ ಇದೆ. ನಟ ದರ್ಶನ್ಗೆ ಮತ್ತೆ ಪೊಲೀಸ್ ಕಸ್ಟಡಿ ಎನ್ನುವಂತ ಮಾಹಿತಿ. 5 ದಿನ ಪೊಲೀಸ್ ಕಸ್ಟಡಿಗೆ ನ್ಯಾಯಾಲಯ ಕೊಟ್ಟಿದೆ. 5 ದಿನ ಪೊಲೀಸ್ ಕಸ್ಟಡಿಗೆ ಕೊಟ್ಟು ನ್ಯಾಯಾಲಯ ಆದೇಶ ಮಾಡಿದೆ. ಆರ್ಥಿಕ ಅಪರಾಧಗಳ ನ್ಯಾಯಾಲಯದಿಂದ ಆದೇಶ. 5 ದಿನ ಮತ್ತೆ ಪೊಲೀಸ್ ಕಸ್ಟಡಿ. ಜೂನ್ 20ರವರೆಗೂ ಕೂಡ ಡಿ ಗ್ಯಾಂಗ್ ಮತ್ತೆ ಪೊಲೀಸ್ ಕಸ್ಟಡಿಗೆ. ನಟ ದರ್ಶನ್ಗೆ ಮತ್ತೆ ಪೊಲೀಸ್ ಕಸ್ಟಡಿ ಎನ್ನುವಂತ ಮಾಹಿತಿ ಈಗೆಲ್ಲ ಲಭ್ಯ ಆಗ್ತಾ ಇದೆ. ಜುಡಿಷಿಯಲ್ ಕಸ್ಟಡಿ ಕೊಡಿ ಎನ್ನುವಂತ ಪರೋಕ್ಷವಾದಂತ ವಾದವನ್ನ ಆರೋಪಿ ಪರವಾದಂತ ವಕೀಲರು ಮಂಡಿಸಿದ್ರು. ಆದರೆ ಜುಡಿಷಿಯಲ್ ಕಸ್ಟಡಿ ಕೊಟ್ಟಿಲ್ಲ. ಪೊಲೀಸರ ವಾದ ಏನಿತ್ತು, ಪೊಲೀಸರು ಮಾಡಿರುವಂತ ರಿಕ್ವೆಸ್ಟ್ ಏನಿತ್ತು, ಅದನ್ನ ನ್ಯಾಯಾಲಯ ಪುರಸ್ಕರಿಸಿ ಮತ್ತು ಕಸ್ಟಡಿಯನ್ನು ವಿಸ್ತರಿಸಲಾಗಿದೆ. ಎಸ್, ಅದರಲ್ಲಿ ಎಲ್ಲ ಆರೋಪಿಗಳನ್ನ ಕೊಟ್ಟಿಲ್ಲ. ಆರೋಪಿ 1ರಿಂದ ಆರೋಪಿ ನಂಬರ್ 7, ಆರೋಪಿ 10ರಿಂದ ಆರೋಪಿ 14 ಮತ್ತು 16 ಇಷ್ಟು ಜನರನ್ನ ಪೊಲೀಸ್ ಕಸ್ಟಡಿ ಕೊಡಲಾಗಿದೆ. ಸೊ ಇದನ್ನ ಆರೋಪಿ ನಂಬರ್ 1ರಿಂದ ಆರೋಪಿ ನಂಬರ್ 7, ಆರೋಪಿ ನಂಬರ್ 1 ಅಂತಂದ್ರೆ ಪವಿತ್ರ ಗೌಡ, ಆರೋಪಿ ನಂಬರ್ 2 ಅಂತಂದ್ರೆ ದರ್ಶನ್, ಆರೋಪಿ ನಂಬರ್ 3 ಅಂತಂದ್ರೆ ಅದು ಪವನ್. ಇನ್ನುಳಿದಂತ ಆರೋಪಿಗಳ ಮಾಹಿತಿಯು ಕೂಡ ಆರೋಪಿ 1ರಿಂದ 7 ಮತ್ತು 10ರಿಂದ 14 ಮತ್ತು 16 ಇಷ್ಟು ಜನರನ್ನ ಪೊಲೀಸ್ ಕಸ್ಟಡಿ ಕೊಡಲಾಗಿದೆ. 1 ಪವಿತ್ರ ಗೌಡ, 2 ದರ್ಶನ್, 3 ಪವನ್, 4 ರಾಘವೇಂದ್ರ, 5 ನಂದೀಶು, 6 ಜಗದೀಶ್ ಅಲಿಯಾಸ್ ಜಗ್ಗ, 7 ಅನುಕುಮಾರ್ ಅಲಿಯಾಸ್ ಅನು. ಅನುಕುಮಾರ್ ಅಲಿಯಾಸ್ ಅನು ಯಾರು ಅಂತಂದ್ರೆ ನಿನ್ನೆ ತಾನೇ ತಂದೆಯನ್ನ ಕಳ್ಕೊಂಡವನು. ಮತ್ತು 10ರಿಂದ 14 ಆರೋಪಿ ನಂಬರ್ 10 ವಿನಯ್, 11 ನಾಗರಾಜ್ ಅಲಿಯಾಸ್ ನಾಗ ಅಂದ್ರೆ ದರ್ಶನ್ ಆಪ್ತ ವಲಯದಲ್ಲಿದ್ದಂಥ ವ್ಯಕ್ತಿ, ಆರೋಪಿ ನಂಬರ್ 12 ಲಕ್ಷ್ಮಣ್, ದರ್ಶನ್ ಕಾರು ಚಾಲಕ, ಆರೋಪಿ ನಂಬರ್ 13 ದೀಪಕ್, ದರ್ಶನ್ ಆಪ್ತನಾಗಿದ್ದಂಥ ವ್ಯಕ್ತಿ, ದುಡ್ಡಿನ ಅರೇಂಜ್ಮೆಂಟ್ ಎಲ್ಲ ಮಾಡಿದವನು, ಆರೋಪಿ ನಂಬರ್ 14 ಪ್ರದೂಷ್ ಈ 30 ಲಕ್ಷದ ವ್ಯವಹಾರ ಮತ್ತು ಸೆಟ್ ಮಾಡಿರೋದು ಇದೆಲ್ಲ ಮಾಡಿದಂಥ ವ್ಯಕ್ತಿ, ಮತ್ತು ಆರೋಪಿ ನಂಬರ್ 16 ಈತನನ್ನ ಕೂಡ ಪೊಲೀಸ್ ಕಸ್ಟಡಿಗೆ ಕೊಡಲಾಗಿದೆ ಅಥವಾ ಪೊಲೀಸ್ ಕಸ್ಟಡಿ ಈತಂದು ವಿಸ್ತರಣೆಯಾಗಿದೆ. ಸೊ ಎಲ್ಲರನ್ನ ಕಸ್ಟಡಿ ಕೊಟ್ಟಿಲ್ಲ. ಕಸ್ಟಡಿ ಕೊಟ್ಟಿರೋದು A1 ಇಂದ A7 ವರೆಗೆ, ಅಲ್ಲಿಂದ ಈ ಕಡೆ A10 ಇಂದ A14 ವರೆಗೆ ಮತ್ತು 16 ಇಷ್ಟು ಜನರನ್ನ ಪೊಲೀಸ್ ಕಸ್ಟಡಿ ಕಂಟಿನ್ಯೂ ಮಾಡಲಾಗಿದೆ. ಅಂದರೆ ಆಲ್ಮೋಸ್ಟ್ ಎಲ್ಲರನ್ನ, ಅದರಲ್ಲಿ ಕಾರ್ತಿಕ್ ಅಲಿಯಾಸ್ ಕಪ್ಪೆಯೊಬ್ಬನನ್ನ ಬಿಟ್ಟು ಮತ್ತು ರವಿ ಕಾರು ಚಾಲಕ ರವಿ, ಅದೇ ಆ ಇಟಿಯೋಸ್ ಕಾರು ಚಾಲಕ, ಟೊಯೋಟಾ ಇಟಿಯೋಸ್ ಕಾರ್ ಏನು ಚಿತ್ರದುರ್ಗದಿಂದ ಮಾಡಿಕೊಂಡು ಏನು ಬಾಡಿಗೆ ಕಾರಣಕ್ಕಾಗಿ ಮಾಡ್ಕೊಂಡು ಬಂದರು ಆತ, ಮತ್ತು ರವಿ ಮತ್ತು ಕಾರ್ತಿಕ್ ಅಲಿಯಾಸ್ ಕಪ್ಪೆ ಇವರನ್ನ ಬಿಟ್ಟು ಉಳಿದ ಎಲ್ಲರನ್ನ ಕೂಡ ಕಸ್ಟಡಿಗೆ ವಿಸ್ತರಣೆ ಮಾಡಲಾಗಿದೆ. ಪೊಲೀಸ್ ಕಸ್ಟಡಿಯ ಅವಧಿಯನ್ನು ವಿಸ್ತರಿಸಲಾಗಿದೆ. ಮುಂದಿನ 5 ದಿನಗಳ ಕಾಲ ಪೊಲೀಸ್ ಕಸ್ಟಡಿ ಕಂಟಿನ್ಯೂ ಆಗಿದೆ. ಇನ್ನು ಕೆಲ ಷರತ್ತುಗಳನ್ನು ಕೂಡ ವಿಧಿಸಲಾಗಿದೆ. ವಕೀಲರನ್ನ ಭೇಟಿ ಮಾಡೋದಕ್ಕೆ ಅವಕಾಶ ಕೊಡಬೇಕು ಮತ್ತು ಯಾವುದೇ ರೀತಿ ಅವರ ಮೇಲೆ ಹಲ್ಲೆ ಮಾಡಬಾರದು ಅನ್ನುವಂಥ ಕಂಡೀಷನ್ ಅನ್ನ ಕೂಡ ಪೊಲೀಸರಿಗೆ ನೀಡಲಾಗಿದೆ. ಒಂದಿಷ್ಟು ಕಂಡೀಷನ್ನೊಂದಿಗೆ ಕಸ್ಟಡಿಯ ಅವಧಿ ವಿಸ್ತರಣೆಯಾಗಿದೆ. ನ್ಯಾಯಾಧೀಶ ವಿಶ್ವನಾಥ್ ಸಿ ಗೌಡರ್ ಆದೇಶ ಮಾಡಿದ್ದಾರೆ. ಕೆಲ ಷರತ್ತುಗಳು: ವಕೀಲರನ್ನ ಭೇಟಿ ಮಾಡೋದಕ್ಕೆ ಅವಕಾಶ ಮತ್ತು ಕಸ್ಟಡಿಯಲ್ಲಿದ್ದಂಥ ಸಂದರ್ಭದಲ್ಲಿ ಆರೋಪಿಗಳಿಗೆ ಹಲ್ಲೆ ಮಾಡಬಾರದು ಅನ್ನೋ ರಿಸ್ಟ್ರಿಕ್ಷನ್ ಅನ್ನ ಕೂಡ, ಷರತ್ತನ್ನ ಕೂಡ ವಿಧಿಸಲಾಗಿದೆ. ದರ್ಶನ್ ಗ್ಯಾಂಗ್ನ ಬಹುತೇಕ ಸದಸ್ಯರ ಕಸ್ಟಡಿ ಅವಧಿ ವಿಸ್ತರಣೆಯಾಗಿದೆ. ಅದರಲ್ಲಿ A1 ಇಂದ A7, A10 ಇಂದ A14 ಮತ್ತು A16 ಇಷ್ಟು ಜನರ ಕಸ್ಟಡಿ ಅವಧಿಯನ್ನು ನ್ಯಾಯಾಲಯ ವಿಸ್ತರಿಸಿದೆ. ಮತ್ತೆ 5 ದಿನ ಕಸ್ಟಡಿ ಅವಧಿಯನ್ನು ವಿಸ್ತರಿಸಲಾಗಿದೆ. A1 ಪವಿತ್ರ ಗೌಡ ಕೊಲೆ ಮಾಡೋದಕ್ಕೆ ಮೂಲ ಕಾರಣ ಆದಂಥ ಮಹಿಳೆ
A2 ದರ್ಶನ್ನು ಕಿಡ್ನ್ಯಾಪ್ ಮಾಡೋದಕ್ಕೆ ಕಾರಣ ಆಗಿರೋದು, ಹಲ್ಲೆ ಮಾಡೋದಕ್ಕೆ ಕಾರಣ ಆಗಿರೋದು, ಕೊಲೆಯ ನಂತರ ಕೇಸು ಮುಚ್ಚಿ ಹಾಕುವಂಥ ಪ್ರಯತ್ನ ಮಾಡಿರೋದು, ದುಡ್ಡಿನ ವ್ಯವಹಾರ ಮಾಡಿರೋದು, ಹೊಡೆದಿರೋದು, ಇದೆಲ್ಲ ಆರೋಪಗಳು. ಪವನ್ ಪವಿತ್ರ ಜೊತೆಗಿದ್ದವನು A3, ರಾಘವೇಂದ್ರನ್ನ ಸಂಪರ್ಕ ಮಾಡಿ ಕಿಡ್ನ್ಯಾಪ್ ಮಾಡೋದಕ್ಕೆ ಪ್ರಚೋದನೆಯನ್ನು ಕೊಟ್ಟವನು ಅಥವಾ ಕಿಡ್ನ್ಯಾಪ್ ಮಾಡೋದಕ್ಕೆ ಸೂಚನೆಯನ್ನು ಕೊಟ್ಟವನು. A4 ರಾಘವೇಂದ್ರ, ಈತ ಅಲ್ಲೇ ಚಿತ್ರದುರ್ಗದ ದರ್ಶನ್ ಅಭಿಮಾನಿ ಸಂಘ ಅಧ್ಯಕ್ಷನಾಗಿದ್ದವನು, ಕಿಡ್ನ್ಯಾಪ್ ಮಾಡುವಲ್ಲಿ ಪ್ರಮುಖ ಪಾತ್ರ ಮಾಡಿದವನು, ಕೊಲೆಯಾದಂಥ ಸಂದರ್ಭದಲ್ಲಿ ಸ್ಥಳದಲ್ಲಿ ಹಾಜರಿದ್ದ, ಹಲ್ಲೆ ಮಾಡಿದ ಅಂತ ಮಾಹಿತಿ ಇದೆ. A5 ನಂದೀಶ್, ಈತ ಮಂಡ್ಯ ಮೂಲದವನು, ಈತ ಹಲ್ಲೆ ಮಾಡಿದ್ದಾನೆ. ಅಂದರೆ ರೇಣುಕಾಸ್ವಾಮಿಯನ್ನು ಕರ್ಕೊಂಡು ಬಂದಂಥ ಸಂದರ್ಭದಲ್ಲಿ ಆತನ ಮೇಲೆ ತೀವ್ರವಾಗಿ ಹಲ್ಲೆ ಮಾಡಿದವನು ನಂದೀಶು. A6 ಜಗದೀಶ್ ಅಲಿಯಾಸ್ ಜಗ್ಗ, ಕಿಡ್ನ್ಯಾಪ್ ಮಾಡಿದಂಥ ಟೀಮಲ್ಲಿದ್ದವನು ಚಿತ್ರದುರ್ಗದಿಂದ ಬರೋ ಸಂದರ್ಭದಲ್ಲಿ. ಅನುಕುಮಾರ್ ಅಲಿಯಾಸ್ ಅನು A7, ಈತ ಕಿಡ್ನ್ಯಾಪ್ ಮಾಡಿಕೊಂಡು ಚಿತ್ರದುರ್ಗದಿಂದ ಬಂದಿದ್ದಂಥ ತಂಡದ ಸದಸ್ಯ, ಕೊಲೆ ಮಾಡಿದ ಬಳಿಕ ಎಸ್ಕೇಪ್ ಆಗಿದ್ದ, ಅನಂತರ ನಿನ್ನೆ ಸರೆಂಡರ್ ಆದ. A8 ರವಿ, ಈತನಿಗೆ ಕಸ್ಟಡಿ ವಿಸ್ತರಣೆ ಆಗಿಲ್ಲ, ಈತನನ್ನು ಜುಡಿಷಿಯಲ್ ಕಸ್ಟಡಿ ಕೊಡಲಾಗಿದೆ. ಅಂದರೆ ರವಿ ಯಾರು ಅಂತಂದರೆ ಕಾರು ಚಾಲಕ, ಟಾಟಾ ಇಟಿಯೋಸ್ ಕಾರು ಚಾಲಕ. A10 ವಿನಯ್, ಈತನ ಕಸ್ಟಡಿ ಅವಧಿ ವಿಸ್ತರಣೆಯಾಗಿದೆ, ದರ್ಶನ್ ಆಪ್ತ, ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ನ ಮಾಲಕ. A11 ನಾಗರಾಜು ಅಲಿಯಾಸ್ ನಾಗ, ನಟ ದರ್ಶನ್ ಮ್ಯಾನೇಜರು ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದವನು. ಸೊ ಇವನು ಹಲ್ಲೆ ಮಾಡಿದ್ದಾನೆ, ಹೊಡೆದಿದ್ದಾನೆ ರೇಣುಕಾಸ್ವಾಮಿಗೆ, ಈತನ ಮೇಲೆ ಇರುವ ಆರೋಪ. A12 ಲಕ್ಷ್ಮಣ್, ದರ್ಶನ್ನ ಕಾರು ಚಾಲಕ, ಹಲ್ಲೆ ಮಾಡುವಾಗ ಸ್ಥಳದಲ್ಲಿದ್ದ, ಅಂದರೆ ಕ್ರೈಮ್ ಸೀನಲ್ಲಿ ಈತನೂ ಇದ್ದ, ಮೃತದೇಹವನ್ನು ಎಸೆಯೋದಕ್ಕೆ ಬೇಕಾದಂಥ ವ್ಯವಸ್ಥೆ ಮಾಡಿದ್ದ. A13 ದೀಪಕ್, ಈತ ರಾಜಕಾರಣಿಯೊಬ್ಬರ ಆಪ್ತ ಅಥವಾ ರಾಜಕಾರಣಿಯೊಬ್ಬರ ಸಂಬಂಧಿ, ದುಡ್ಡಿನ ವ್ಯವಹಾರ ಎಲ್ಲ ಮಾಡಿದವನು ಇವನೇ. ಇನ್ನು A14 ಪ್ರದೂಷ್, ಈತ ದರ್ಶನ್ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡವನು, ಈತ ಫಿಲ್ಮಲ್ಲೆಲ್ಲ ಆ್ಯಕ್ಟ್ ಮಾಡಿದ್ದಾನೆ ಮತ್ತು ಈತಂದೇ ಕಾರು ಸೀಸ್ ಆಗಿರೋದು, ಸ್ಕಾರ್ಪಿಯೋ ಕಾರು, ಮೃತದೇಹವನ್ನು ಎಸೆಯೋದಕ್ಕೆ ಬಳಕೆಯಾದಂಥ ಕಾರು. ಸೊ ಇದನ್ನು ಬಿಟ್ಟರೆ ಕಾರ್ತಿಕ್ ಅಲಿಯಾಸ್ ಕಪ್ಪೆ, ಶೆಡ್ಡಲ್ಲಿ ಕೆಲಸ ಮಾಡ್ತಾ ಇದ್ದವನು, ಶವ ಸಾಗಿಸ್ತಾ ಇದ್ದಂಥವನು ಮತ್ತು ಸಾಗಿಸಿದವನು ಮತ್ತು ಸರೆಂಡರ್ ಆದವನು, ಇವನನ್ನು ಕಸ್ಟಡಿಗೆ ತಗೊಂಡಿಲ್ಲ ಪೊಲೀಸರು. A16 ನಿಖಿಲನ್ನು ಕಸ್ಟಡಿ ತೆಗೆದುಕೊಂಡಿದ್ದಾರೆ. ಸೊ ಇಬ್ಬರನ್ನ ಹೊರತುಪಡಿಸಿ ಮತ್ತೆ ಎಲ್ಲರನ್ನ ಕೂಡ ಕಸ್ಟಡಿಗೆ ತೆಗೆದುಕೊಳ್ಳಲಾಗಿದೆ. 16 ಮಂದಿ ಆರೋಪಿಗಳ ಪೈಕಿ ಇಬ್ಬರನ್ನ ಹೊರತುಪಡಿಸಿ ಮತ್ತೆ ಎಲ್ಲರನ್ನ ಕೂಡ, ಒಬ್ಬ ಅಬ್ಸ್ಕ್ಯಾಂಡಿಂಗ್ ಇದ್ದಾನೆ ರಾಜು ಅಂತ ಬಿಟ್ಟು, ಮತ್ತೆ ಎಲ್ಲರನ್ನ ಕೂಡ ಪೊಲೀಸರು ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.